ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ನಾವು ವಿಶೇಷವಾಗಿರ್ತಕ್ಕಂಥ ಒಂದು ವೃಕ್ಷದ ಬಗ್ಗೆ ಮೊನ್ನೆ ಮಾತಾಡಿದ್ವಿ. ವೃಷಭ ರಾಶಿಯವರು, ತುಲಾ ರಾಶಿಯವರು, ಕರ್ಕಾಟಕ ರಾಶಿಯವರು ಹುಣಸೆ ಮರಕ್ಕೆ ಹೋಗಿ ಪೂಜೆ ಮಾಡಬೇಕು. ಯಾಕಂದರೆ ಹುಣಸೆ ಮರದಲ್ಲಿ ಮಹಾಯಕ್ಷಿಣಿ ನೆಲೆಸಿದ್ದಾಳೆ ಎಂಬತಕ್ಕಂಥ ವಿಚಾರವನ್ನು ಹೇಳಿದ್ದೆ. ಆ ಒಂದು ಪೂಜೆಯನ್ನು ಮಾಡೋದರಿಂದ ಸಮಸ್ತ ಕಷ್ಟಗಳು ನಿವಾರಣೆಯಾಗಿ ಐಶ್ವರ್ಯ ಆರೋಗ್ಯ ಅಂತಕ್ಕಂಥದ್ದು ನಿಮ್ಗೆ ಸಿಗುತ್ತೆ ಅಂತ ಹೇಳಿರೋದ್ರಿಂದ ಇನ್ನು ಉಳಿದ ರಾಶಿಗಳಿಗೆ ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ. ಯಾವ ರಾಶಿ? ಮಂಗಳನ ರಾಶಿಯಾಗಿರ್ತಕ್ಕಂಥ ಮೇಷರಾಶಿ, ವೃಶ್ಚಿಕ ರಾಶಿ, ಇನ್ನು ಗುರುವಿನ ರಾಶಿಯಾಗಿರ್ತಕ್ಕಂಥ ಧನಸ್ಸು ರಾಶಿ, ಮೀನರಾಶಿ. ಈ 4 ರಾಶಿಗಳು ಅಂತ ಹೇಳಿದ್ರೆ 4 ರಾಶಿಗಳಿಗೆ 2 ಗ್ರಹ ಅಧಿಪತಿಗಳು ತಗೊಳ್ತಾರೆ. ಮಂಗಳ ಮತ್ತು ಗುರು ಒಂದು ಆಧಿಪತ್ಯ ಇರುತ್ತೆ. ಈ ರಾಶಿಗಳಲ್ಲಿರ್ತಕ್ಕಂಥ ಜನರು ಎಷ್ಟೋ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನ ಇರ್ತಾರೆ. ಈ ಪರ್ಟಿಕ್ಯುಲರ್ ರಾಶಿಗಳಲ್ಲಿರ್ತಕ್ಕಂಥ ಜನರು ವಿಶೇಷವಾಗಿರ್ತಕ್ಕಂಥ ಬನ್ನಿ ಮರ ಅಂತ ಕರಿತೀವಿ ನಾವು. ಬನ್ನಿ ವೃಕ್ಷ, ಬನ್ನಿ ಅಂದರೆ ಬಂಗಾರ ಅಂತೇಳಿ ಅರ್ಥ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವೃಕ್ಷ ಅದು. ಈ ವೃಕ್ಷಕ್ಕೆ ಗುರುವಾರದ ದಿನ ಹೋಗಿ ಅರಿಶಿನ ಕುಂಕುಮ ಇಟ್ಟು ಪೂಜೆಯನ್ನು ಮಾಡಿ ಒಂದು ವಿಶೇಷವಾಗಿರ್ತಕ್ಕಂಥ ಆ ಬನ್ನಿ ಮರಕ್ಕೆ ಧೂಪ ದೀಪಾದಿ ನೈವೇದ್ಯ ಆರತಿ ಎಲ್ಲ ಆದ ನಂತರ ಆ ಬನ್ನಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ವಿಶೇಷವಾಗಿರ್ತಕ್ಕಂಥ ಪಂಚಪಾತ್ರೆ ಉದ್ಧರಣೆ ಇಟ್ಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ, ಆ ಮಂತ್ರವನ್ನು ಹೇಳೋದ್ರಿಂದ ಈ ಒಂದು ವೃಕ್ಷದಲ್ಲಿ ಇರುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ ಪ್ರಸನ್ನಳಾಗಿ ನಿಮ್ಮ ಬೆನ್ನ ಮೇಲೆ ಕೂತ್ಕೊಂಡು ಬಂದುಬಿಡ್ತಾಳೆ ಮನೆಗೆ. ಅಲ್ಲಿಂದ ನಿಮ್ಮ ಅದೃಷ್ಟ ಅನುಕೂಲ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಅದು ಯಾವ ಒಂದು ದೇವಿ ಅಂದರೆ ವಟವೃಕ್ಷ ಯಕ್ಷಿಣಿ ಅಂತ. ವಟವೃಕ್ಷ ಯಕ್ಷಿಣಿ ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿ, ಸಂಪತ್ತು ಅನುಕೂಲ ಅನುಗ್ರಹವನ್ನು ಕೊಡುವಂಥ ಯಕ್ಷಿಣಿ. ಈ ವಟವೃಕ್ಷ ಯಕ್ಷಿಣಿ ಶಮಿ ಪತ್ರೆಯಲ್ಲಿರ್ತಾಳೆ. ಶಮಿ ವೃಕ್ಷ ಏನು ಹೇಳ್ತೀವಿ ನಾವು, ಮರದ ಪತ್ರೆಯಲ್ಲಿರ್ತಾಳೆ. ಹಾಗಾಗಿ ಈ ವಟವೃಕ್ಷ ಯಕ್ಷಿಣಿಯ ಜಪವನ್ನು ಅಲ್ಲಿ ಕೂತ್ಕೊಂಡು ಮಾಡೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಒಂದು ಫಲ ಐಶ್ವರ್ಯ ಸಿಗುತ್ತೆ. ಗುರುಗಳೇ, ನಾವು ಬಹಳ ಒಂದು ದಿನದಿಂದ ಬಹಳ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ, ಜೀವನದಲ್ಲಿ ಬಹಳ ಬೇಜಾರಾಗಿ ಹೋಗಿದೆ, ತಂದಿರೋ 4 ಕಾಸು ಕೂಡ ಉಳಿತಾ ಇಲ್ಲ ಎಂಬತಕ್ಕಂಥವ್ರಿಗೆ ಈ ಒಂದು ಮಂತ್ರವನ್ನು ದೀಕ್ಷೆಯನ್ನು ಕೊಟ್ಟಿದ್ದೀನಿ ನಾನು. ಆ ಮಂತ್ರ ದೀಕ್ಷೆಯನ್ನು ತಗೊಂಡ 15-20 ದಿವಸದಲ್ಲೇ ಅವ್ರಿಗೆ ರಿಸಲ್ಟ್ ಸ್ಟಾರ್ಟ್ ಆಗಿದೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಮಂತ್ರ ವಟವೃಕ್ಷ ಯಕ್ಷಿಣಿಯ ಮಂತ್ರ. ಬಹಳ ರಹಸ್ಯವಾಗಿರ್ತಕ್ಕಂಥ ತಂತ್ರಸಾರ ಗ್ರಂಥದಲ್ಲಿ ಇರುವಂತಹ ಒಂದು ಮಂತ್ರ ಇದು. ಇದನ್ನು ಬೇರೆ ರಾಶಿಯವರು ಮಾಡೋಂಗಿಲ್ಲ. ಮೇಷ, ವೃಶ್ಚಿಕ, ಧನಸ್ಸು, ಮೀನ ರಾಶಿಯವರು ಮಾತ್ರನೇ ಈ ಒಂದು ಮಂತ್ರವನ್ನು ಮಾಡಬೇಕಾಗತ್ತೆ. ಮಾಡಿ ಆ ಒಂದು ಬನ್ನಿ ವೃಕ್ಷಕ್ಕೆ ಪೂಜೆ ಮಾಡೋದು. ಅದು ಎಷ್ಟು ದಿನ ಮಾಡಬೇಕು, ಎಷ್ಟು ಸಲ ಮಂತ್ರವನ್ನು ಜಪ ಮಾಡಬೇಕು, ಯಾವ ಮಂತ್ರವನ್ನು ಜಪ ಮಾಡಬೇಕು ಎಂಬತಕ್ಕಂಥದ್ದು ಬಹಳ ಒಂದು ರಹಸ್ಯವಾಗಿರ್ತಕ್ಕಂಥದ್ದು. ಈಗ ನಾನು ಸಾಮಾನ್ಯವಾಗಿ ಹೇಳಿದಾಗ ಎಲ್ಲರೂ ಅದನ್ನು ಟ್ರೈ ಮಾಡೋಕ್ಕೆ ಹೋಗ್ತಾರೆ, ಆದರೆ ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. ನಿಮ್ಮ ರಾಶಿ ಈ ರಾಶಿಯವರಾಗಿದ್ದರೆ ಮಾತ್ರ ಈ ಒಂದು ವಟವೃಕ್ಷ ಯಕ್ಷಿಣಿ ಬಹಳ ಚೆನ್ನಾಗಿ ಒಲಿದು ಜೀವನದಲ್ಲಿ ಒಂದು ಅಭಿವೃದ್ಧಿ ಅನುಕೂಲ ಐಶ್ವರ್ಯ ಅಂತಕ್ಕಂಥದ್ದನ್ನು ಕೊಡ್ತಾಳೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ದೇವಿ ಯಕ್ಷಿಣಿ ದೇವಿ. ಈ ಯಕ್ಷಿಣಿಯ ಮಂತ್ರ
ರಹಸ್ಯವಾಗಿ ಗುಪ್ತವಾಗಿ ತಗೊಳ್ಳುವಂಥದ್ದು ಮತ್ತು ಅದನ್ನು ಮಾಡುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಉಳಿದ ರಾಶಿಗಳಿಗೆ ಮೇಷ, ವೃಶ್ಚಿಕ, ಧನಸ್ಸು ಹಾಗೂ ಮೀನರಾಶಿಗಳು ಈ ಒಂದು ಪರಿಹಾರವನ್ನು ಮಾಡಿ ನೋಡಿ, ಜೀವನದಲ್ಲಿ ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದು ಕಾಣಿಸುತ್ತೆ. ಇನ್ನು ಮುಂದಿನ ರಾಶಿಗಳು ಮಕರ, ಕುಂಭ ರಾಶಿಗಳು, ಮಿಥುನ ಮತ್ತು ಕನ್ಯಾ ರಾಶಿಗಳಿಗೆ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವೃಕ್ಷ ಮತ್ತು ಮಂತ್ರದ ಬಗ್ಗೆ ತಿಳಿಸ್ತೀನಿ ಮುಂದಿನ ವಿಡಿಯೋದಲ್ಲಿ. ಕಾದು ನೋಡ್ತಾ ಇರಿ. ನಿಮಗೆ ಈ ವಿಡಿಯೋಗಳು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ತಾಂತ್ರಿಕ ಮಾಂತ್ರಿಕ ವಿಚಾರಗಳು ಹಾಗೂ ಅದ್ಭುತವಾಗಿರ್ತಕ್ಕಂಥ ಮಂತ್ರಗಳು ಮತ್ತು ಇನ್ನು ಮುಂದೆ ನಿಮಗೆ ಒಂದು ಅನುಕೂಲವಾಗಿರ್ತಕ್ಕಂಥ ಕೆಲವು ರಸಗಿಡಗಳು, ಆಯುರ್ವೇದ ಗಿಡಗಳ ಬಗ್ಗೆನೂ ಕೂಡ ಮತ್ತು ಗಿಡಮೂಲಿಕೆಗಳ ಬಗ್ಗೆನೂ ಕೂಡ ಪರಿಚಯ ಮಾಡಿಕೊಡ್ತೀನಿ. ನಮಸ್ಕಾರ.